ಮತ್ತು ನಮ್ಮ ಬೇಡಿಕೆ ಈ ಲವ್ ಜಿಹಾದ್ ಅಂತನ್ನುವಂಥದ್ದು 20 ವರ್ಷದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಇಲ್ಲಿವರೆಗೆ 4800 ಹುಡುಗಿಯರನ್ನ ನಾವು ವಾಪಸ್ ತಂದಿದ್ದೀವಿ. ಅವರ ಮನೆಗೆ ಸೇರಿಸಿದ್ದೀವಿ. ಅವರಿಗೆ ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿಸಿದ್ದೀವಿ. ನಮ್ಮ ತಂಡ ಅಂದ್ರೆ ನಾವು ಶ್ರೀರಾಮ ಸೇನೆ ಪ್ರಾರಂಭದಿಂದ ಹಿಡಿದು ಈ ಲವ್ ಜಿಹಾದ್ ಹೆಲ್ಪ್ ಲೈನ್ ಮಾಡೋವರೆಗೆ 4800 ಹುಡುಗಿಯರು ಬಚಾವ್ ಮಾಡಿದ್ದೀವಿ. ಸೊ ಈ ಲವ್ ಜಿಹಾದ್ ಹೆಲ್ಪ್ ಲೈನ್ 2 ವರ್ಷ ಆಯ್ತು. ಸುಮಾರು 8000 ಕಾಲ್ಗಳು ಬಂದಿದ್ದಾರೆ. ಅದರಲ್ಲಿ 70% ನಾವು ಬಗೆಹರಿಸಿದ್ದೀವಿ. ನಮ್ಮ ಈ ಲವ್ ಜಿಹಾದದ ಟೀಮ್ ಆಕ್ಟಿವ್ ಆಗಿ ಪ್ರತಿನಿತ್ಯ ಸುಮಾರು 4-5 ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. 4-5 ಕೇಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಈ ಹುಬ್ಬಳ್ಳಿಯಲ್ಲೇ ನಡೆದಂತ ಒಂದು 2-3 ಉದಾಹರಣೆ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಒಂದು ಹುಬ್ಬಳ್ಳಿ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ನೋಡಿ ಎಂಥ ವಿಚಿತ್ರವಾಗಿ ಮತ್ತು ಹೇಗೆ ಇವ್ರದ್ದು ದೊಡ್ಡ ಜಾಲ ಇದೆ, ಹೇಗೆ ಇದಂತ ಅನ್ನೋದು ಇದೊಂದು ಜ್ವಲಂತ ಉದಾಹರಣೆ. ಒಂದು ಹೈಸ್ಕೂಲ್ 9ನೇ ತರಗತಿ ಓದ್ತಾ ಇರುವಂತ ವಿದ್ಯಾರ್ಥಿ, ಮುಸ್ಲಿಂ ವಿದ್ಯಾರ್ಥಿ, 3 ಹಿಂದೂ ಹುಡುಗಿಯರನ್ನ ನಮಾಜ್, ಕಲಾಂ ಅಂದ್ರೆ ಏನಾದ್ರು ಇದು ಹೇಳ್ತಾರಲ್ಲ ಕಲ್ಮಾ, ಆಮೇಲೆ ಉಪವಾಸ ಮಾಡುವಂಥದ್ದು, ಇದನ್ನು 3 ಕಲಿಸಿದನು. ಆ 3 ಹಿಂದೂ ಹೆಣ್ಮಕ್ಳು ಮನೆಯಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ. ಇವರು ಹಿಂದೂ ಹಬ್ಬಗಳಲ್ಲಿ ಎಂದೂ ಉಪವಾಸ ಮಾಡಿಲ್ಲ. 9ನೇ ಕ್ಲಾಸಿನ ಹಿಂದೂ ಹುಡುಗಿಯರು ಅದ ಅವನು ಕಲಿಸ್ಕೊಟ್ಟಿದ್ದಾನೆ, ಟ್ರೈನಿಂಗ್ ಮಾಡಿದ್ದಾನೆ. ಇವತ್ತು ನಮ್ಮ ಕಂಪ್ಲೇಂಟ್ ನಿಂದ ಆ ಹುಡುಗನ್ನ ಒದ್ದು ಹೊರಗೆ ಹಾಕಿದ್ರು, ಸಸ್ಪೆಂಡ್ ಮಾಡಿದ್ರು, ಆ ಸ್ಕೂಲ್ನಿಂದ ಹೊರಗೆ ಹಾಕ್ಸಿದೀವಿ. ಅಂದ್ರೆ ಈ ರೀತಿಯ 9ನೇ ಕ್ಲಾಸಿನ ಹುಡುಗನಲ್ಲೇ ಮದರ್ಸಾದಲ್ಲಿ ಹೇಗೆ ತುಂಬಿರ್ತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಈ ರೀತಿಯ ನನಗೆ ಅನ್ಸಿದ ಮಟ್ಟಿಗೆ ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ಇವತ್ತು ಈ ವಿದ್ಯಾರ್ಥಿನಿಯರು, ಮುಸ್ಲಿಂ ವಿದ್ಯಾರ್ಥಿನಿಯರು ಈ ರೀತಿಯ ಇಸ್ಲಾಮಿನ ಲವ್ ಜಿಹಾದ್ ಇರಬಹುದು, ಮತಾಂತರ ಇರಬಹುದು, ಅಪಹರಣ ಇರಬಹುದು, ಇದನ್ನ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಇದು ಒಂದು ಜ್ವಲಂತ ಉದಾಹರಣೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ.